ಮುಂಬರುವ ದಿನಾಂಕ 26/8/2026 ಜರುಗಲಿರುವ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಸವದತ್ತಿ ಪೊಲೀಸ್ ಠಾಣೆಯ ಆವರಣದಲ್ಲಿ ಶಾಂತಿ ಸಭೆಯನ್ನ ಹಮ್ಮಿಕೊಂಡಿದ್ದು 1448ನೇ ವರ್ಷದ ಜಯಂತಿದು ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹುಟ್ಟಿದಂಥ ಈ ದಿನ. ಈದ್ ಮಿಲಾದ್ ಹಬ್ಬಕ್ಕೆ ನಾವು ಸವದತ್ತಿ ಠಾಣೆಯಿಂದ ಈಗಾಗಲೇ ನಮಗೆ ಬಂದ ಮಾಹಿತಿ ಪ್ರಕಾರ ಎಲ್ಲವೂ ನಾವು ಭದ್ರತೆ ದೃಷ್ಟಿಯಿಂದ ಅದೇ ರೀತಿ ಪ್ರತಿ ವರ್ಷನೂ ನೋಡ್ತಾ ಬಂದಿದ್ದೇವೆ. ನಾ ಬಂದಾಗಿಂದ್ರೆ 2 ವರ್ಷ ಆಯ್ತಾ. ಸವದತ್ತಿ ಅಂದ್ರೆ ಸಾಮರಸ್ಯದ ನಾಡಿದ, ಯಾಕಂದ್ರೆ ಯಾವುದೇ ರೀತಿಯ ಗದ್ದಲ ಇಲ್ಲದ, ಯಾವುದೇ ರೀತಿ ಯಾವುದೇ ಧರ್ಮದಿರ್ಲಿ ಜಾತಿದಿರ್ಲಿ ಎಲ್ಲ ಜಾತಿ ಧರ್ಮ ಕುಲ ಯಾವುದೇ ಇರಲಿ ಅವು ಹಬ್ಬಗಳು ಸುಸೂತ್ರವಾಗಿ ಶಾಂತಿಯುತವಾಗಿ ನಡೆದವ. ಆದ್ದರಿಂದ ಈಗ ಬರುತ್ತಿರುವ ಈದ್ ಮಿಲಾದ್ ಹಬ್ಬವನ್ನು ಎಲ್ಲಾ ಧರ್ಮದವರು ಕೂಡಿ ಸಾಮರಸ್ಯದಿಂದ ನಾವು ಆಚರಿಸೋಣ. ಈ ಹಬ್ಬಗಳನ್ನ ಆಚರಿಸೋದು ಯಾಕಂದ್ರೆ ಎಲ್ಲರೂ ಒಗ್ಗೂಡಕ್ಕಂತ ಹಬ್ಬಗಳನ್ನ ಆಚರಿಸ್ತೀವಿ. ಬಟ್ ಈ ಹಬ್ಬಗಳೇ ನಮ್ಮನ್ನ ಬೇರೆ ಬೇರೆ ಮಾಡಬಾರ್ದು. ಅದೇ ರೀತಿ ಏನಂದ್ರೆ ಈ ನಾವು ಮನುಷ್ಯರೆಲ್ಲ ಹುಟ್ಟಿದ ಮೇಲೆ ಈ ಧರ್ಮಗಳು ಹುಟ್ಟಿದ್ದು. ಧರ್ಮಗಳಿಗಿಂತ ಮೊದಲು ಮನುಷ್ಯರಿಗಿಂತ ಮೊದಲು ಏನು ಧರ್ಮಗಳಿರಲಿಲ್ಲ. ಎಲ್ಲ ಧರ್ಮಗಳು ಏನು ಹೇಳ್ತಾವೆ ಅಂದರೆ ಎಲ್ಲರೂ ಒಟ್ಟಾಗಿರಿ, ಮಾನವೀಯತೆ ಮೈಗೂಡಿಸ್ಕೊಳ್ರಿ ಅಂತ ಹೇಳ್ತೆ. ಎಷ್ಟು ಪವಿತ್ರ ಹಬ್ಬ ಇದು ಈದ್ ಮಿಲಾದ್. ಪ್ರವಾದಿ ಮೊಹಮ್ಮದರ ಮಹಾತ್ಮರು ಭಗವಂತರು ಅವರ ಜನ್ಮ ದಿನಾಚರಣೆ ಅಂದರೆ ನಾವೆಲ್ಲರೂ ಬಹಳ ಪವಿತ್ರತೆಯಿಂದ ವಿಜೃಂಭಣೆಯಿಂದ ಆಚರಿಸುವಂಥ ಹಬ್ಬ ಆಗಿದೆ. ಅದು ಒಂದೇ ರೀತಿ ಜಯಂತಿಗಳನ್ನು ನಾವು ಬಸವ ಜಯಂತಿ ಆಚರಿಸ್ತೀವಿ, ಅಂಬೇಡ್ಕರ್ ಜಯಂತಿ ಆಚರಿಸ್ತೀವಿ. ಎಲ್ಲ ಶರಣರು ಸಂತರ ಜಯಂತಿಗಳನ್ನು ಆಚರಣೆ ಮಾಡುವುದು ಎದಕ್ಕಪ್ಪ ಅಂದ್ರೆ ಈ ಮುಂದಿನ ಪೀಳಿಗೆಗೆ ನಾವು ಅದು ಕೊಡ್ತಕ್ಕಂಥ ಹಿರಿಯರು ಕೊಡುವ ಗಿಫ್ಟ್. ಇನ್ನೀಗ ನಮ್ಮ PSI ಅವರು ಭಾಳ ಚಂದ ಹೇಳಿ, ನಾವೆಲ್ಲರೂ ಕೂಡಿ ಒಂದುಗೂಡಿನೇ ಆ ಹಬ್ಬಗಳನ್ನು ಆಚರಿಸಬೇಕು. ಅದರಲ್ಲಿ ಭಾಳ ಅರ್ಥಗರ್ಭಿತ. ಅದರ ಸಲುವಾಗಿ ನಾವು ಪೊಲೀಸ್ ಇಲಾಖೆಯವರು ಶಾಂತಿ ಸಭೆಯನ್ನು ಎಲ್ಲ ಸಮಾಜದ ಮುಖಂಡರಿಗೆ, ಯುವಕರಿಗೆ, ಹಿರಿಯರಿಗೆ, ನಾಗರಿಕರಿಗೆ ಮತ್ತು ಧರ್ಮದ ಮುಖಂಡರಿಗೆ, ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಕರಿತೀವಿ. ನೀವೆಲ್ಲರೂ ಪಾಲ್ಗೊಳ್ಬೇಕು. ಅದು ನೀವು ತಾವೆಲ್ಲರೂ ಭಾಳಷ್ಟು ಖುಷಿಯಿಂದ ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಮೇಲೆ ಗೌರವವನ್ನಿಟ್ಟು ನೀವು ಬಂದಿದ್ದೀರಿ. ಸಾಕಷ್ಟು ಯುವಕರು ಬಂದಿದ್ದೀರಿ. ಈ ಯುವಕರಲ್ಲಿ ನಾವು ಇಲಾಖೆ ವಿನಂತಿ ಮಾಡ್ಕೋತದಪ್ಪ ಅಂದರೆ ಏನು ಈ ಸೋಷಿಯಲ್ ಮೀಡಿಯಾ ಬಂದಿದ್ದಾವ, ನಿಮ್ಮ ಮೊಬೈಲ್ಗಳಲ್ಲಿ ನೋಡ್ತಾ ಇರ್ತೀರಿ. ಅದಕ್ಕೆ ಯಾವುದಾದ್ರೂ ಕಿಡಿಗೇಡಿಗಳು ಏನಾದರೂ ಹಬ್ಬ ಹರಿದಿನ ಇಂಥ ವಾತಾವರಣಗಳಲ್ಲಿ ಒಂದು ಅಶಾಂತಿ ಮೂಡಿಸೋ ಸಲುವಾಗಿ ಏನಾರು ಮಾಡಿದರೆ ಅದನ್ನು ಕೂಡಲೇ ನೀವು ಪೊಲೀಸ್ ಇಲಾಖೆಯ ಗಮನಕ್ಕೆ ತೊಗೊಂಬಂದು ಅಂಥದ್ದು ಆಗದಂಗೆ ಕೂಡಲೇ ಅಲ್ಲೇ ತಡೆಗಟ್ಟುವಂಥ ಒಂದು ಪ್ರಯತ್ನ ಆಗಲಿ ಅಂತ ನಾವು ಹೇಳ್ತಾ ಇದ್ವಿ. ಮತ್ತು ಯಾವುದ್ಯಾವುದೇ ವದಂತಿಗಳಿಗೆ ಕಿವಿ ಕೊಡಕ್ಕೆ ಹೋಗಬೇಡಿ. ಯಾವುದೂ ಇರೋದಿಲ್ಲ. ನಮ್ಮ ಸವದತ್ತಿ ಭಾಳ ಇನ್ನೇಗ ನಮ್ಮ PSI ಹೇಳಿದ್ರು, ಭಾಳ ಸಾಮರಸ್ಯದ ತಾಣ ಇದು. ಭಾಳ ಒಳ್ಳೆಯ ಜನ ಆದರೆ, ಭಾಳಷ್ಟು ನಾವೆಲ್ಲ ಅಣ್ಣತಮ್ಮರಂಗೆ ಕೂಡಿ ಮಾಡಿದಂಥ ಜನ ಆದರೆ ಭಾರಿ ಖುಷಿ ಅನ್ನಿಸ್ತದೆ. ಇಲ್ಲಿ ಯಾವುದೇ ರೀತಿಯಾದಂಥ ನಾವು ಬೇರೆ ಕಡೆ 6 ಜಿಲ್ಲೆದ ನೌಕರಿ ಮಾಡ್ದಂಗೆ ಇಲ್ಲಿಲ್ಲ. ಇದು ಭಾಳ ಡಿಫ್ರೆಂಟ್ ಐತಿ. ರೇಣುಕಾ ಯಲ್ಲಮ್ಮ ತಾಯಿ ಕ್ಷೇತ್ರದ ಮತ್ತು ಸಂತರು ಶರಣರು ಅಡ್ಡಾಡಿದ ನಾಡದ ಮತ್ತು ಎಲ್ಲ ಹಬ್ಬಗಳನ್ನು ಇಲ್ಲಿ ಭಾಳ ಚಂದ ಆಚರಿಸ್ತಾರೆ. ಏನು ದೃಷ್ಟಿಕೋನದಲ್ಲಿ ಹೇಳ್ತಾ ಇದ್ದೀವಿ, ಒಂದೊಂದು ಏನಾದರೂ ಒಂದು ವದಂತಿಗಳು ಬರ್ತಿರ್ತಾವೆ. ಬಂದಾಗ ಆ ಗುಂಪು ಕಟ್ಕೊಂಡು ಯಾರೋ ಕಿಡಿಗೇಡಿಗಳ ಮಾತು ಕೇಳಿ ಪೊಲೀಸ್ ಇಲಾಖೆಗೆ ಇರುಸು ಮುರುಸು ಆಗಂಗೆ ನಡ್ಕೋಬೇಡ್ರಿ ಅಂತ ವಿನಂತಿ ಮಾಡ್ಕೋತಾ ಇದ್ದೀವಿ. ಸ್ಟೇಷನ್ ಮಾಡಿದಾಗ ನೀವು ಭೇಟಿ ಆದಾಗ ಏನಾದರೂ ಒಂದು ಮಾಹಿತಿ ನಮಗೆ ಕೊಟ್ಟರಿ, ನಮಗೇನಾದರೂ ಒಂದು ಹೇಳಿದ್ರಿ, ಇಂಥಲ್ಲಿ ಹಿಂಗೆ ಆಗ್ತಾ ಇದೆ ಸರ್, ಇಂಥಲ್ಲಿ ಹಿಂಗೆ ಆಗ್ತಾ ಇದೆ, ಅಂಥದ್ದು ಇದು ಮಾಡಿರಿ ಅಂತ ಹೇಳಿದಾಗ ನಮಗೂ ಭಾಳ ಸಂತೋಷ ಆಗುತ್ತೆ. ನಾವು ಆ ಕೆಲಸಗಳನ್ನು ಮಾಡಲು ಮತ್ತು ನಿಮ್ಮ ಸೇವೆ ಮಾಡಲು ಸದಾ ಸನ್ನದ್ಧರಾಗಿರ್ತೀವಿ. ಸವದತ್ತಿ ಪೊಲೀಸ್ ಠಾಣೆ, ಬೆಳಗಾವಿ ಜಿಲ್ಲಾ ಪೊಲೀಸ್ ಹಾಗೂ ಕರ್ನಾಟಕ ರಾಜ್ಯ ಪೊಲೀಸ್ ಸದಾ ಯಾವಾಗಲೂ ಸಹಿತ ಏನದ